New Hope TV, your encounter with God. ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯು ತಂದೆಯಾದ ದೇವರಿಂದ ಶಾಂತಿ ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಯೂದನು ಬರೆದ ಪತ್ರಿಕೆ 8ನೇ ವಚನವನ್ನು ನಾನು ಓದುತ್ತೇನೆ. ಹೀಗಿದ್ದರೂ ಈ ಜನರು ಸ್ವಪ್ನಾವಸ್ಥೆಯಲ್ಲಿರುವಂತೆ ಅದೇ ರೀತಿಯಾಗಿ ಶರೀರವನ್ನು ಮಲಿನ ಮಾಡಿಕೊಳ್ಳುತ್ತಾರೆ, ಪ್ರಭುತ್ವವನ್ನು ಅಸಡ್ಡೆ ಮಾಡುತ್ತಾರೆ, ಮಹಾಪದವಿಯವರನ್ನು ದೂಷಿಸುತ್ತಾರೆ ಎಂಬುದೇ. ಈಗಾಗಲೇ ಯೂದನ ಪತ್ರಿಕೆಯ 2 ಮುಖ್ಯ ಅಂಶಗಳೇನೆಂಬುದಾಗಿ ನಾವು ಆಲೋಚನೆ ಮಾಡಿದ್ದೇವೆ. ವಿ ಹ್ಯಾವ್ ಸೆಡ್ ಮೆನಿ ಎ ಟೈಮ್ ದಟ್ there are 2 important features of Jude's letter. ಮೊದಲನೇದಾಗಿ ವಿಶ್ವಾಸಿಗಳನ್ನು ಬಲಪಡಿಸುವಿಕೆ, ಎರಡನೇದಾಗಿ ವಿಶ್ವಾಸಿಗಳಿಗೆ ಎಚ್ಚರಿಕೆ. The first one is to strengthen the believers and the next one is to warn the believers of false teachers. 7ನೇ ವಚನದಲ್ಲಿ ಶಾಸ್ತ್ರ ವಿರೋಧಿಗಳು ಮತ್ತು ಸುಳ್ಳು ಪ್ರವಾದಿಗಳಿಗೆ ಆಗುವ ತೀರ್ಪುಗಳು ಏನೆಂಬುದಾಗಿ 3 ದೃಷ್ಟಾಂತಗಳಿಂದ ಯೂದನು ವಿವರಿಸಿರುವ, ಮೊದಲನೇದು ಅವಿಧೇಯರಾದ ಇಸ್ರಾಯೇಲ್ಯರು, ಎರಡನೆಯದು ಸ್ಥಾನ ಬಿಟ್ಟ ದೂತರು ಖಂಡಿಸಲ್ಪಟ್ಟ ವಿಧಾನ, ಮತ್ತು ಮೂರನೇದು ಜಾರತ್ವದಿಂದ ಸುಡಲ್ಪಟ್ಟ ಸೊದೋಮ್ ಗೊಮೋರ ಪಟ್ಟಣದವರು. Jude in verses 5 to 7 has used 3 examples to describe the punishment that the false teachers were going to get. One was the destruction of the unbelieving Israelites. The second one was the condemnation of the fallen angels. And the third one was the burning of the people of Sodom and Gomorrah because of their immorality. ಈ 3 ಉದಾಹರಣೆಗಳ ನಂತರ ಈ ಶಾಸ್ತ್ರ ವಿರೋಧಿಗಳು, ಸುಳ್ಳು ಪ್ರವಾದಿಗಳು ಅಥವಾ ಪಾಷಾಂಡವಾದಿಗಳ ಗುಣಲಕ್ಷಣಗಳನ್ನು 8ನೇ ವಚನದಲ್ಲಿ ವಿವರಿಸಿರುವ 8ನೇ ವಚನ. ಹೀಗಿದ್ದರೂ ಈ ಜನರು, ಇವೆಲ್ಲ ಮಾಡುವಂಥ ಜನರು ಸ್ವಪ್ನಾವಸ್ಥೆಯಲ್ಲಿರುವಂತೆ ಅದೇ ರೀತಿಯಾಗಿ ಶರೀರವನ್ನು ಮಲಿನ ಮಾಡಿಕೊಳ್ಳುತ್ತಾರೆ, ಪ್ರಭುತ್ವವನ್ನು ಅಸಡ್ಡೆ ಮಾಡುತ್ತಾರೆ, ಮಹಾಪದವಿಯರನ್ನು ದೂಷಿಸ್ತಾರೆ. 3 ಗುಣಲಕ್ಷಣಗಳು. After citing the examples of these 3 categories of people, here Jude in verse 8 describes some of the other characteristics of the heretical teachers. ಹಳೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಕನಸುಗಳು ಎಂಬುದು ಅಂಗೀಕರಿಸಲ್ಪಟ್ಟ ಒಂದು ಅನುಭವ. ದರ್ಶನಗಳಿವೆ, ಕನಸುಗಳಿವೆ, ಸ್ವಪ್ನಗಳಿವೆ, ಇದಕ್ಕೆ ಮಾನ್ಯತೆ ಇತ್ತು. ಇನ್ ದಿ ಓಲ್ಡ್ ಅಂಡ್ ನ್ಯೂ ಟೆಸ್ಟಮೆಂಟ್ಸ್ there was place and respectability for dreams and visions. ಉದಾಹರಣೆಗಾಗಿ ಯೋಸೇಫನನ್ನು ಕನಸಿನವನೆಂಬುದಾಗಿ ಕರೆಯುತ್ತಿದ್ದರು. ಯಾಕಂದರೆ ಅವನಿಗೆ ಅನೇಕ ಕನಸುಗಳು ಬಿದ್ದವು, ಅವು ಪರಿಪೂರ್ಣ ಸಹ ಆದವು. ಪೇತ್ರನು ದರ್ಶನಗಳನ್ನು ಕಂಡಿದ್ದ. ಹೀಗಾಗಿ ಯೂದನು ಕನಸು ಅಥವಾ ದರ್ಶನಗಳು ಸ್ವಪ್ನ ಎಂಬುದಾಗಿ ಹೇಳುವಾಗ ಆ ಓದುಗರಿಗೆ ಇದು ಅರ್ಥವಾಗುವಂಥದ್ದಾಗಿತ್ತು. Joseph was known as a dreamer and Peter also had some visions, and therefore when Jude was talking about those people relying on their dreams, the readers knew what Jude was talking about. That wasn't anything new to the believers of Jude's day. ಆದರೆ ಇವರ ತಪ್ಪೇನಾಗಿತ್ತು? ಮೊದಲನೇದಾಗಿ ಸ್ವಪ್ನಾವಸ್ಥೆಯಿಂದ ಶರೀರವನ್ನು ಮಲಿನ ಮಾಡಿಕೊಂಡರು. 8ನೇ ವಚನದ ಮೊದಲನೇ ಭಾಗ.
What was wrong with these people? In verse 8, in the beginning, he says, the dreamers defiled their flesh, their life. ಅವರ ಕನಸುಗಳು, ಅವರ ದರ್ಶನಗಳು ಅವರನ್ನು ಹೊಲಸುಗೊಳಿಸಿದವು. ಯೋಸೇಫನಿಗೆ ಹಾಗಾಗಲಿಲ್ಲ, ಪೇತ್ರನಿಗೆ, ಇತರರಿಗೆ ಹಾಗಾಗಲಿಲ್ಲ. ಆದರೂ ಈ ಜನರೇನು ಹೇಳಿದರು? ಈ ಸ್ವಪ್ನಗಳು ದೈವ ಪ್ರೇರಿತ ಎಂದರು. ಹಿಂದಿನ ಕಾಲದಲ್ಲಿ ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಆದಂತೆ. ಆದರೆ ಅವು ದೈವ ಪ್ರೇರಿತವಾಗಿರದೆ ಗಾಂಭೀರ್ಯತೆ ಇಲ್ಲದವುಗಳಾದ ಕಾರಣ ಅವರು ಮೋಸಗೊಂಡು ತಮ್ಮ ದೇಹವನ್ನು ಮಲಿನ ಮಾಡಿಕೊಂಡರು ಎಂಬುದಾಗಿ ಯೂದನು ಹೇಳ್ತಾನಲ್ವೇ. Their dreams defiled their flesh. They were immoral. But the strange thing is, they claimed that these dreams were from God, like it was in the Old Testament and in the New Testament. ಹೇಗೆ ಮಲಿನರಾದರು ನೋಡಿ. ಯೂದನು ಇದನ್ನು 19ನೇ ವಚನದಲ್ಲಿ ವಿವರಿಸ್ತಾನೆ. ಯೂದನ ಪತ್ರಿಕೆ 19ನೇ ವಚನ. ಇವರು ಅಂದರೆ ಈಗ ಹೇಳ್ತಾ ಇರೋ ಜನರ ಬಗ್ಗೆಯೇ 19ರಲ್ಲಿ ಇವರು ಯಾರು? ಭೇದಗಳನ್ನುಂಟು ಮಾಡುವವರು, ಪ್ರಾಕೃತ ಮನುಷ್ಯರು, ದೇವರಾತ್ಮವಿಲ್ಲದವರು ಆಗಿದ್ದಾರೆ. ಈ ವಚನ ಇವರ ಜೀವನವನ್ನು ಸ್ಪಷ್ಟೀಕರಿಸ್ತದೆ. ದೇವರ ಆತ್ಮನಿಲ್ಲ, ಆದ ಕಾರಣ ಇವರಲ್ಲಿ ಉದ್ಧಾರ ಅಥವಾ ರಕ್ಷಣೆ ಎಂಬುದು ನಿಜವಾಗಿ ಆಗಿಲ್ಲ. ಆತ್ಮಿಕ ಅಭಿವೃದ್ಧಿ ಕೊಡುವಂಥದ್ದು ಯಾವುದು? ರಕ್ಷಣೆಯ ಮಾರ್ಗವೇ. ಆದರೆ ಇವರು ತಮ್ಮ ಆತ್ಮೀಕತೆಯನ್ನು, ತಮ್ಮ ನೈತಿಕತೆಯನ್ನು ಬಲಹೀನ ಮಾಡಿಕೊಂಡಿದ್ದರು, ದುರ್ಬಲಪಡಿಸಿಕೊಂಡರು. ಹೇಗೆಂದರೆ ಈ ಕನಸುಗಳು ದೇವರಿಂದ ಎಂಬುದಾಗಿ ಹೇಳಿ ತಮ್ಮ ದೇಹವನ್ನು ಮಲಿನ ಮಾಡಿಕೊಂಡರು. Verse 19 describes how these false teachers were spurious, how they were wrong, and how they become errorists. Let me read verse 19. It is these who cause divisions, worldly people devoid of the Spirit. These people were without the Spirit of God, devoid of the Spirit of God. They knew about salvation, but they did not really experience, for they relied upon these dreams and they said they were from God. Consequently, they defiled their flesh. ಅವರ ಕನಸುಗಳು ಅವರನ್ನು ಹೊಲಸು ಮಾಡಿದವು. ಮೊದಲನೇದಾಗಿ their dreams defiled them. ಎರಡನೇದು, ಈ ಕನಸಿನವರು ಏನು ಮಾಡಿದರು? 8ನೇ ವಚನದಲ್ಲಿ ಸ್ವಪ್ನಾವಸ್ಥೆಯಲ್ಲಿರುವವರು ಅದೇ ರೀತಿಯಾಗಿ ಶರೀರವನ್ನು ಮಲಿನ ಮಾಡಿಕೊಂಡರು. ಎರಡನೇದು, ಪ್ರಭುತ್ವವನ್ನು ಅಸಡ್ಡೆ ಮಾಡುತ್ತಾರೆ. ಅಂದ್ರೇನು? ಈ ಕನಸಿನವರು ಅಧಿಕಾರ, ಪ್ರಭುತ್ವವನ್ನು ತಿರಸ್ಕರಿಸ್ತಾರೆ ಎಂಬುದಾಗಿ ಹೇಳಿದ. ಇವರೇನು ಮಾಡಿದರು? ಸೊದೋಮ್ ಗೊಮೋರದವರ ಮಾದರಿಯನ್ನು ಪಾಲಿಸಿ ಅಧಿಕಾರಕ್ಕೆ ಅಧೀನರಾಗದೆ ತಿರುಗಿ ಬಿದ್ದವರೇ ಇವರು. ದೇವರು ಸೊದೋಮ್ ಗೊಮೋರ ಪಟ್ಟಣದವರನ್ನು ಎಚ್ಚರಿಸಿದ ಅಧಿಕಾರದಿಂದ ತಿರಸ್ಕಾರ ಆಯಿತು. ಇವರು ಅಧಿಕಾರಕ್ಕೆ ಅಧೀನರಾಗಲಿಲ್ಲ. ಲೈಕ್ ದೋಸ್ ಆಫ್ ಸೊಡಮ್ ಅಂಡ್ ಗೊಮೋರಾ, ದೀಸ್ ಫಾಲ್ಸ್ ಟೀಚರ್ಸ್ rejected the authority, defied the authority of superior persons, and they became like them. ಇಲ್ಲೊಂದು ಹೋಲಿಕೆ.
ಆ ದೇವದೂತರಂತೆ ಸೊದೋಮ್ ಗೊಮೋರ ಪಟ್ಟಣದವರೂ ಸಹ ದೈಹಿಕ ಆಶೆಗಳನ್ನು ತಿರುಮಾರ್ಗ ಮಾಡಿ ದೇವರಿಗೆ ಅವಿಧೇಯರು ಆದರು. There is a comparison here between the fallen angels and people of Sodom and Gomorrah. Both of them twisted or they perverted the natural physical instincts, and thus they became disobedient to God and ended their lives in disaster. ಇದೇ ಪ್ರಕಾರ ಈ ಕನಸಿನವರು ಸಹ ದೈಹಿಕ ಆಶಾಪಾಶಗಳನ್ನು ತಿರುಮಾರ್ಗ ಮಾಡಿ ದೇಹವನ್ನು ಮಲಿನ ಮಾಡಿಕೊಂಡರು. ಹೀಗಾಗಿ ಇದಕ್ಕೊಂದು ಕಾರಣ. ನಾವು ಯಾವಾಗಲೂ ಏನಾದರೂ ತಪ್ಪು ಮಾಡಿದರೆ ಅದಕ್ಕೊಂದು ಕಾರಣ ಅಥವಾ ಒಂದು ಸಮರ್ಥನೆಯನ್ನು ಹುಡುಕುವುದಿಲ್ಲವೇ? ಹಾಗೆ ಇವರು ಸಹ ಮಾಡಿದರು. ಏನು? ಅದೇನೆಂದರೆ ಇವರು ಹೇಳ್ತಿದ್ರು, ನೋಡಿ, ದೇಹ ಒಂದು, ಆತ್ಮ ಮತ್ತೊಂದು, ಇವೆರಡು ಬೇರೆ ಬೇರೆ. ನೀವು ದೇಹದಲ್ಲಿ ಏನು ಮಾಡ್ತೀರೋ ಅದು ಆತ್ಮಕ್ಕೆ ಏನು ಪರಿಣಾಮ ಮಾಡುವುದಿಲ್ಲ ಎಂಬುದಾಗಿ. ದೇಹದ ಅಕ್ರಮ, ಅಧರ್ಮ, ಪಾಪ ದೈಹಿಕವಾದಗಳು, ಆತ್ಮೀಕವಾದವುಗಳಿಗೆ ಏನು ಪರಿಣಾಮ ಆಗುವುದಿಲ್ಲ ಎಂದರು. ಇದೇ ಅವರ ಸಮರ್ಥನೆಯ ಒಂದು ದಾರಿಯಾಗಿತ್ತು. ದಿ ಎರರಿಸ್ಟ್ಸ್ came up with a reason to justify their faults. They said, we are body and soul, spirit. So whatever you do in your body has no impact or influence on your spirit. They wanted to justify the way they defiled their flesh. ತಪ್ಪೇನೆಂದರೆ ದೇಹದಲ್ಲಿ ಮಾಡಿದವೇನೋ ಆತ್ಮಕ್ಕೆ ಸಂಬಂಧಪಟ್ಟದ್ದಲ್ಲ ಎಂಬ ಬೋಧನೆ ಇದು ಸತ್ಯಕ್ಕೆ ವಿರೋಧವಾದದ್ದು. ಇದು ದೇವರ ವಾಕ್ಯಕ್ಕೆ ವಿರೋಧವಾದದ್ದು. They taught that the body being physical, its appetites could be indulged without spiritual defilement. This was precisely the wrong teaching that went, which is against the word of God. ದೇಹವನ್ನು ಮಲಿನ ಮಾಡಿಕೊಂಡರು. ಎರಡನೇದು, ಅಧಿಕಾರಕ್ಕೆ ಒಳಪಡಲಿಲ್ಲ. ದೇವರು ಹೇಳಿದ್ದು ಏನೆಂಬುದಾಗಿ ಅವರು ಕೇಳಲಿಲ್ಲ. ಫಸ್ಟ್, they defiled their flesh. Next, they were disobedient to authority. They had their own reasons to justify what they did. ಇವೆರಡು ತಪ್ಪು ಬೋಧನೆಗಳಿಗೆ ನಾವು ಎಚ್ಚರವಾಗಿರುವಂತೆ ಇರಬೇಕು. ದೇಹವನ್ನು ಮಲಿನ ಮಾಡಿಕೊಳ್ಳುವುದರ ಅರ್ಥವೇನು? ಪೌಲನು ಹೇಳ್ತಾನೆ ಕೊರಿಂಥದವರಿಗೆ ಬರೆಯುವಾಗ, ನೀವೇ ಆ ಆಲಯ. ದೇವರ ಆಲಯ ಯಾರು? ಹೌದು, ನಾವು ಕಟ್ಟಡಗಳಲ್ಲಿ ಸೇರಿ ಅದನ್ನು ದೇವಾಲಯ ಎಂಬುದಾಗಿ ಹೇಳ್ತೇವೆ, ಅದು ಅಗತ್ಯ. ಆದರೆ ಪೌಲನು ಹೇಳ್ತಾನೆ, ಆ ಆಲಯವು ನೀವೇ. ಕಾರಣ, ಯೇಸು ಕ್ರಿಸ್ತನು ನಮ್ಮಲ್ಲಿ ಬಂದು ಆತನ ಆತ್ಮದಲ್ಲಿ ನಮ್ಮೊಳಗೆ ಆತನು ಜೀವಿಸುವುದಾದರೆ ನಾವೇ ಆ ಆಲಯ. ಆದರೆ ಈ ಪಾಷಾಂಡಿಗಳು ಏನು ಮಾಡಿದರು? ತಮ್ಮ ದೇಹವನ್ನು ಮಲಿನ ಮಾಡಿಕೊಂಡರು. ಕಾರಣ ಏನೆಂದರೆ ಅವರು ಅಧಿಕಾರಕ್ಕೆ ಒಳಗಾಗಲಿಲ್ಲ. ನಾವು ಈ ಒಂದು ತಪ್ಪು ಮಾಡದಂತೆ ಕಾಪಾಡಿಕೊಳ್ಳಬೇಕಾದರೆ ದೇವರ ಅಧಿಕಾರಕ್ಕೆ, ಈ ವಾಕ್ಯದ ಅಧಿಕಾರಕ್ಕೆ ಮತ್ತು 8ನೇ ವಚನದಲ್ಲಿ ಹೇಳಿರುವ ಹಾಗೆ ಪ್ರಭುತ್ವ, ಅಂದರೆ
ಪ್ರಭುತ್ವವನ್ನು ಅಂದರೆ ಅಧಿಕಾರವನ್ನು ನಾವು ಅಸಡ್ಡೆ ಮಾಡಬಾರದು. ನಮಗಿರುವ ಪ್ರಭುತ್ವ, ಅಧಿಕಾರ, ವಾಕ್ಯದಿಂದ ಸಭೆಯಿಂದ ಬರುವಂಥ ಅಧಿಕಾರವನ್ನು ನಾವು ಅಲ್ಲಗಳೆಯಬಾರದು, ಧಿಕ್ಕರಿಸಬಾರದು. ಇಂಥ ತಪ್ಪು ಬೋಧನೆಗಳಿಂದ ನಾವು ಬಿಡುಗಡೆ ಹೊಂದಿ ನಮ್ಮ ದೇಹಗಳು ದೇವರ ಆಲಯವೆಂದು, ದೇಹವನ್ನು ಮಾತ್ರವಲ್ಲ ಆತ್ಮವನ್ನು ಪವಿತ್ರವಾಗಿಟ್ಟುಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಮತ್ತು ನಮ್ಮಲ್ಲಿ ಇಂಥ ಕೊರತೆಗಳೇನಾದರೂ ಇದ್ದರೆ, ಏನು, ದೇಹವನ್ನು ಮಲಿನ ಮಾಡಿಕೊಳ್ಳುವುದು ಮತ್ತು ಅಧಿಕಾರವನ್ನು ಧಿಕ್ಕರಿಸುವಂಥದ್ದು ನಾವು ಒಪ್ಪಿಸಿ ದೇವರ ಬಳಿಗೆ ಬಂದು ಕ್ಷಮಾಪಣೆ ಬೇಡುವ, ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಬಹಳ ಸೂಕ್ಷ್ಮ ರೀತಿಯಲ್ಲಿ ಯೂದನು ನಮಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಇದೊಂದು ಹೊಡೆತ ನಮಗೆ. ಇದನ್ನು ನಾವು ನಿರಾಕರಿಸುವುದು ಬೇಡ. ನಮ್ಮ ದೇಹ ನಿನ್ನ ಆಲಯ ಎಂಬುದಾಗಿ ನಾವು ಕೇಳಿದ್ದೇವೆ, ಅದಾಗಲಿ ಸ್ವಾಮಿ, ನಮ್ಮನ್ನು ಕ್ಷಮಿಸು. ಅನೇಕ ಸಾರಿ ನಮ್ಮ ಆಲೋಚನೆಗಳಿಂದ, ನಮ್ಮ ಕಾರ್ಯಗಳಿಂದ, ನಮ್ಮ ಆಶಾಪಾಶಗಳಿಂದ ನಾವು ನಮ್ಮ ದೇಹವನ್ನು ಈ ಪಾಷಾಂಡಿಗಳಂತೆ ಮಲಿನ ಮಾಡಿಕೊಂಡಿದ್ದೇವೆ. ನಮ್ಮನ್ನು ಕ್ಷಮಿಸು. ಇದರಿಂದ ಬಿಡುಗಡೆಯನ್ನು ಕೊಡುವುದಕ್ಕೆ ನಿನ್ನ ಆತ್ಮನು ನಮ್ಮಲ್ಲಿರಬೇಕು ಎಂಬುದಾಗಿ ಯೂದನು ಹೇಳ್ತಾನೆ. ನಿನ್ನ ಆತ್ಮನು ನಮ್ಮಲ್ಲಿದ್ದು ನಾವೇ ನಿನ್ನ ಆಲಯವಾಗುವಂಥ ಸಹಾಯವನ್ನು ಮಾಡಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನನ್ನು ಬೇಡುತ್ತೇವೆ ತಂದೆಯೇ.